ಯಾವ ಮಗಳನ್ನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ. Please, my lord. ತಂದೆ ಸತ್ತಾಗಿದೆ, ತಾಯಿಗಿನೂ ಕಳ್ಕೊಳ್ಳಕ್ ಯಾರು ತಯಾರಾಗಿರಲ್ಲ, ಆ ಪ್ರಶ್ನೆ ಉದ್ಭವ ಆಗಲ್ಲ. ಮುಂದಿನ ನೋಡೋಣ. My lord. ನಮ್ಮಮ್ಮ ಆದರ್ಗೆತ್ತಿದ್ಲು ಅಂತ ಹೇಳ ಯಾರು ಹೇಳ್ತಾರೆ? ಹೋಟೆಲ್ ಬಂದ್ಬಿಟ್ಟು ನಮ್ಮಮ್ಮ ಆದರ್ಗಿತಿ, ನಮ್ಮಪ್ಪಂಗ್ ಬೆಂಕಿ ಹಚ್ಚಿದ್ಲು, ಅವ್ನು ಓಡೋದ, ಅದಕ್ಕೆ ಅವ್ರ ಮಿಂಡ ಬಂದ್ಬಿಟ್ಟು ತಲೆ ಮೇಲೆ ಕಲೆತ್ತಾಕ್ತಂತ ಸಾಕ್ಷಿ ಹೇಳ್ತಾರ? ಇಲ್ಲ, ನಮ್ಮ ತಂದೆ ಜೀವಿತಾವಧಿಯಲ್ಲಿ ನಮ್ಮ ಮನೇಲಿ ಯಾವಾಗಲೂ ಜಗಳ ನಡೆಯುತ್ತಿತ್ತು. ನನ್ನ ತಂದೆ ತಾಯಿ ಯಾವ ವಿಚಾರಕ್ಕೆ ಗಲಾಟೆ ಮಾಡಿಕೊಳ್ಳೋದು ನನಗೆ ಗೊತ್ತಿಲ್ಲ. ನನ್ನ ತಂದೆ ಕುಡಿದು ಬಂದು ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದು. ನಮ್ಮ ತಂದೆ ಪೆಟ್ರೋಲ್ ಮತ್ತು ಸಿಮೆಂಟ್ ಹಾಕಿಕೊಂಡು ಬೆಂಕಿ ಹಚ್ಚಿಕೊಂಡರು. ಆಗ ನಾನು ಅಮ್ಮ ನೀರು ತರಲು ಆಚೆಗೆ ಬಂದಿದ್ದ ಸಮಯದಲ್ಲಿ ನನಗೂ ಸಹ ಕೈಗೆ ಗಾಯವಾಯಿತು. ಸಮಯದಲ್ಲಿ ನನ್ನ ತಂದೆ ಹೊರಗಡೆ ಬಂದು ಚರಂಡಿಯ ಒಳಗೆ ಬಿದ್ದರು. ಚರಂಡಿಯಲ್ಲಿ ಬಿದ್ದು ಸತ್ತರು. ತದನಂತರ ಅಕ್ಕಪಕ್ಕದ ಪೊಲೀಸರು ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಬಂದರು. ಅಕ್ಕಪಕ್ಕದವರನ್ನು ವಿಚಾರಿಸಿ ತದನಂತರ ತಂದೆ ಮೃತದೇಹವನ್ನು ಆಂಬುಲೆನ್ಸ್ ಆಸ್ಪತ್ರೆಗೆ ಸಾಗಿಸಿದರು. ಸತ್ತ ನಂತರ ದೊಡ್ಡಪ್ಪ, ಚಾಸವಂದು, ವರದರಾಜು, ಜ್ಯೋತಿ ಬಂದರು. ತಂದೆಯವರು ಬೆಂಕಿ ಹಚ್ಚಿದ ಸಮಯದಲ್ಲಿ ಪ್ಯಾಂಟ್ ಮತ್ತು ಶರ್ಟ್ ಮೈ ಮೇಲೆ ಇತ್ತು, ಸುಟ್ಟು ಹೋಗಿತ್ತು. ನಾನು ಅಮ್ಮ ಮನೆಯಿಂದ ಹೊರಗಡೆ ಓಡಿ ಬರುವಾಗ ಅದರ ಬೆಂಕಿ ನನಗೆ ತಗಿ ನನಗೆ ಗಾಯವಾಯಿತು. ಘಟನೆ ನಡೆದ ದಿನ ನನ್ನ ತಾಯಿ ನಮ್ಮ ತಂದೆಯನ್ನು ಊಟ ಮಾಡಲು ಎಬ್ಬಿಸಿದರು. ಆಗ ನಮ್ಮ ತಂದೆ ನನ್ನ ತಾಯಿಯ ವಿರುದ್ಧ ಗಲಾಟೆ ಮಾಡಿದರು. ಆ ಸಮಯದಲ್ಲಿ ನಮ್ಮ ತಾಯಿ ಹೊರಗಡೆ ಇದ್ದರು. ನಾನು ದೇವರ ಮನೆಯಲ್ಲಿ ಇದ್ದೆ. ಇದ್ದಕ್ಕಿದ್ದಂತೆ ಬೆಂಕಿ ಒಳಗೆ ಹೊಗೆ ಬರಲು ಪ್ರಾರಂಭಿಸಿತು. ನೋಡಿದಾಗ ನನ್ನ ತಂದೆ ಬೆಂಕಿ ಹಚ್ಚಿಕೊಂಡಿದ್ದರು. ನನ್ನ ತಂದೆಯೇ ಬೆಂಕಿಯನ್ನು ಹಚ್ಚಿಕೊಂಡರು. ಆಗ ಸಮಯ ಮಧ್ಯಾಹ್ನ. ಇವ್ರು ದೇವ್ರ ಮನೇಲಿದ್ರೆ ಏನು ಎಕ್ಸ್ರೇ ಕಣ್ಣೆ, CCTV ಕ್ಯಾಮ್ರಾನೇ? ವಕೀಲ್ರೆ, ಹೆಂಗೆ ಅಂತ ಕೇಳ್ತಾ ಇದ್ದೀನಿ. ನೀವು ದೇವ್ರ ಮನೇಲಿದ್ರಿ, ಹೊಗೆ ಬಂತು, ಕೂಗಾಟ ಕಿರ್ಚಾಟ ಕೇಳ್ತು, ಮುಂದೆ ಬೆಂಕಿ ಆಗ ಸಮಯ ಮಧ್ಯಾಹ್ನ 12 ಗಂಟೆ ಆಯಿತು. ಬೆಂಕಿಯ ಪರಿಣಾಮ ಸೋಫಾ ಸುಟ್ಟಿತ್ತು. ನಮ್ಮ ಮನೆಯ ತುಂಬ ಹೊಗೆ ತುಂಬಿತ್ತು. ಸಾಕ್ಷಿ ಫೋಟೋವನ್ನು ನೋಡಿ ಗುರುತಿಸಿ ಸದರಿ ಫೋಟೋ ನಮ್ಮ ಮನೆ ಎಂದು ಫೋಟೋದಲ್ಲಿ ಕಾಣುವ ವಸ್ತುಗಳನ್ನು ಸಹ ಗುರುತಿಸಿದಳು. ಸದರಿ ಫೋಟೋ ನೀಪಿತ್ರಿ ಎಂದು ಗುರುತಿಸಿದಳು. ಸಾಕ್ಷಿ ಆರೋಪಿಯನ್ನು ನೋಡಿ ನನ್ನ ತಾಯಿ ಎಂದು ಗುರುತಿಸಿ ಸಾಕ್ಷಿ ಎರಡನೇ ಆರೋಪಿಯನ್ನು ನೋಡಿ ತೋರಿಸಿರುವುದಿಲ್ಲ. ಈ ಕುರಿತು ಪೊಲೀಸರನ್ನು ವಿಚಾರಣೆ ಮಾಡಿರ್ತಾರೆ. ಈ ಹಂತದಲ್ಲಿ ಹಾಸ್ಟೆಲ್ ಆಗಿದೆ. ಕಂಟಿನ್ಯೂ. ತಂದೆ ಬೆಳಿಗ್ಗೆ 8 ಗಂಟೆ. ಯಾಕೆ ಓದ್ತೀರಿ ಹಾಸ್ಟೆಲ್ನೆಲ್ಲ? ಹೂ ಇಸ್ ರಾಮಕೃಷ್ಣ, ದೊಡ್ಡಪ್ಪನೋ ಚಿಕ್ಕಪ್ಪನೋ? ಡಿಸೀಸ್ಡ್ ಏನ ಬೇಕು? Ramakrishna, accused number 2, is a neighbor. The allegation in the complaint is that the deceased wife, that is accused number 1, had a illicit relationship with the accused number 2, my lord. That is the wife. That is the complaint, my lord. My lord, the brother of the brother. No, metal witness ಆಗ್ಲಿ ಬಿಡಿ. My lord, only one eyewitness. ಬರ್ಕೊಳ್ಳಿ. Already it is. Yes, you want to argue, you can argue, no problem. ಸ್ವಲ್ಪ ಸುಮ್ಮನಿರಿ. ಅವ್ರು ಏನ್ ಕೇಳ್ತಾರೆ, ಚಾಯ್ಸ್ ಇಸ್ ಪೆಟಿಷನ್. ತಾವಿರಿ, ನಿಮ್ಗೆ ಕೇಳ್ಬೇಕಾದಾಗ ಬಂದು ಕೇಳ್ತೀನಿ. ಅವ್ರೇನಾರು ಹೇಳೋದಿದ್ರೆ ನೋಡೋಣ. ಮೆಟ್ರಲ್ ವಿಟ್ನೆಸ್ ಆಗೋ ತನಕ ಕಾಯೋಣ ಅಂದ್ರೆ ಕಾಯೋಣ. ಯಾರೋ ಒಬ್ರು ಕೊಟ್ಟಿರೋದನ್ನ ಹೇಳ್ಬಿಟ್ಟು ನನಗೇನು ಕಾಣೆ ಕೇಳಿ ಅಂತ ಹೇಳಿದ್ರೆ, ದೇವ್ರ ಮನೇಲಿ ಇದ್ದವ್ರನ್ನೆಲ್ಲ ಕೇಳ್ಬಿಟ್ಟು, ಸರ್ ಯಾವ ಮಗಳನ್ನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ, ಗೊತ್ತಾಯ್ತಲ್ಲ? ಯಾವ ಮಗಳನ್ನು ತಾಯಿ ವಿರುದ್ಧ ಸಾಕ್ಷಿ ಹೇಳೋದಿಲ್ಲ. ತಂದೆ ಸತ್ತಾಗಿದೆ, ತಾಯಿಗಿನೂ ಕಳ್ಕೊಳ್ಳಕ್ ಯಾರು ತಯಾರಾಗಿರಲ್ಲ, ಆ ಪ್ರಶ್ನೆ ಉದ್ಭವ ಆಗಲ್ಲ. ಮುಂದಿನ ನೋಡೋಣ. ಫಿಟ್. ಅದಕ್ಕೆ ಅವಳೇನ್ ಹೇಳ್ತಾಳೆ ಅಂದ್ರೆ, ಚರಂಡಿಗೆ ಬಿದ್ದೋಗ್ಬಿಟ್ಲು ಅಂತ. ಬಿದ್ದೋಗ್ಬಿಟ್ಟ ನಮ್ಮಪ್ಪ, ಅಲ್ಲಿ ಸತ್ತೋಗ್ಬಿಟ್ಟ ಅಂತ. ಚರಂಡಿ has thrown the stone to the head of the deceased man. No, that's what the question is. That is contrary. ಅದಕ್ಕೋಸ್ಕರ ಹಾಸ್ಟೈಲ್ ಮಾಡಿದ್ದಾರೆ. ಆ ಪೋರ್ಷನ್ ಸಜೆಷನ್ ಮಾಡಿದ್ದಾರೆ. The witness has turned hostile. My lord, apart from that, the other material witnesses also, the hearsay witnesses, my lord, they also not supported the prosecution. ನೀವು ಹಾಕಿರೋದನ್ನ ಒಂದನ್ನು ಓದಿದೆ ನಾನು. ಇನ್ಯಾವ್ದಾದ್ರು ಡಿಪೋಸಿಷನ್ ಇದ್ರೆ ಕೊಡಿ. Copy of the deposition filed, taken on record. Release this matter on 20th. Please. ಏನ್ರಿ ಎಲ್ಲರೂ ಹಾಸ್ಟೈಲ್ ಆಗಿದೆ, ನೀವೇನ್ ಮಾಡ್ತೀರಿ ಅವ್ನ ಇಟ್ಕೊಂಡು? ನೋಡಿ, ಅದನ್ನ ಕಾಪಿ ಇಸ್ಕೊಂಡು ನೋಡಿ. ಗೊತ್ತಾಯ್ತಲ್ಲ? ನಿಮ್ಮವ್ರು ಯಾರು ಹೇಳಲ್ಲ. ನೋಡ್ತೀನಿ ಮೇಡಮ್. ಇನ್ನು ನಾವೇ ಊಹಿಸ್ಕೊಂಡು ಮಾಡ್ಬೇಕಾ? ಇಲ್ಲ, ನೋಡ್ತೀನಿ ಮೇಡಮ್. ಫ್ಯಾಕ್ಟ್ ರಿಮೈನ್ಸ್ ಅಷ್ಟೇನೆ. ಮಗಳು ತಾಯಿ ವಿರುದ್ಧ ಹೇಳಲ್ಲ. ನಮ್ಮಮ್ಮ ಆದರ್ಗೆತ್ತಿದ್ಲು ಅಂತ ಯಾರು ಹೇಳ್ತಾರೆ? ಹೋಟೆಲ್ ಬಂದ್ಬಿಟ್ಟು ನಮ್ಮಮ್ಮ ಆದರ್ಗಿತಿ, ನಮ್ಮಪ್ಪಂಗ್ ಬೆಂಕಿ ಹಚ್ಚಿದ್ಲು, ಅವ್ನು ಓಡೋದ, ಅದಕ್ಕೆ ಅವ್ರ ಮಿಂಡ ಬಂದ್ಬಿಟ್ಟು ತಲೆ ಮೇಲೆ ಕಲೆತ್ತಾಕ್ತಂತ ಸಾಕ್ಷಿ ಹೇಳ್ತಾರ? ಅವೆಲ್ಲ ಹೇಳಕ್ ಆಗಲ್ಲ. ಪೊಸಿಷನ್ ನೋಡ್ತೀನಿ. ಅದಕ್ಕೆ ಅವಳು ಹಾಸ್ಟೈಲ್ ಆಗಿದ್ದಾಳೆ. ಹೇಳ್ತಾಳೆ ಅವ್ರ ತಂದೆ ಅಲ್ಲಿಂದ ಅವಳಿಗೆ ಏನ್ ಬೇಕು ಅದನ್ನ ಆಶೀರ್ವಾದ. ಮಕ್ಳೇನ್ ಸುಮ್ನೆ ಆಗೋಗ್ಬಿಡ್ತಾ? ಮೊದಲನೇ ದಿನದಿಂದಲೇ ನಿಮ್ಗೆ ಎಕ್ಕುಟ್ಟೋಗಿತ್ತು ಅಂದ್ರೆ ಮಕ್ಳೇನ್ ಸುಮ್ನೆ ಆಗ್ಬಿಡ್ತಾ? ಇಲ್ಲ ಪಕ್ಕದ ಮನೆ ಒಂದೇನಾ ಮಗು? ಉತ್ತರ ಕೊಡಿ ಈಗ. ಸರ್ ಪ್ಲೀಸ್ ಟೆಲ್ ಮಿ. ಬಿಡ್ಬೇಕು ಅವೆಲ್ಲ ಮಾತು, ಚೆನ್ನಾಗಿರಲ್ಲ. ಗೊತ್ತಾಯ್ತಲ್ಲ? ವಿ ಶುಡ್ ನಾಟ್ ಡಿಸ್ಕಸ್ ಎನಿ ಆಫ್ ದೋಸ್ ಥಿಂಗ್ಸ್ ದಟ್ ಇನ್ ದಿ ಓಪನ್ ಕೋರ್ಟ್ ಟೂ ಮಚ್. ಹೀಗಿದೆ ಸರ್ಕಮ್ಸ್ಟಾನ್ಸಸ್, ಪ್ರಾಸಿಕ್ಯೂಷನ್ ಕೇಸ್ ಹೀಗಿದೆ. ಅಷ್ಟನ್ನು ಡಿಸ್ಕಸ್ ಮಾಡಿ ಬಿಡ್ಬೇಕು ನಾವು.
We are not supposed to have our views in the matter. What is there in record, ಅಷ್ಟು ಹೇಳ್ಬಿಟ್ಟು ಬಿಡ್ಬೇಕು. I may have so many views. That should not come in the way of, rendering the justice. We go by what the material available on record. Morally, you may be right, I may be right. But that is not we are required to do. Indian courts are courts of law. We dispose of the case in accordance with law, not as per the moral conscience, nor there is any common law. Like England. You understand that? Please. But bidi. ಸೈಯದ್ ಪಾಷಾ ಡಾಕ್ಯುಮೆಂಟ್ ಯಾವ ದಾಖಲೆಯನ್ನು ತಿದ್ದಲಾಯಿತು? ಅಲ್ಲ ನಾನೇನ್ ತಿದ್ದಿಲ್ಲ, ಅದು ಮೂರು ಅಕಾರ್ಡಿಂಗ್ ಟು ದಿ ಪ್ರಾಸಿಕ್ಯೂಷನ್ ಯಾವ ದಾಖಲೆಯನ್ನು ತಿದ್ದಲಾಯಿತು? ಆ ಎಂಟೈರ್ ವಿಚಾರಕ್ಕೆ ಒಂದ್ ಅಕ್ಷರ ತಮ್ಮ ಬೇಲ್ ಗ್ರೌಂಡ್ಸ್ ಅಲ್ಲಿ ಇಲ್ಲ. I have not committed, I have. No, that's okay, sir. Which is the document in question? I am asking you which is the document because your ground doesn't say. No, in my part, my lord, that accused number 4 herein, my lord, has not committed, has not. Sir, that's okay. According to prosecution, which is the document which is interpolated? I am asking for the third time. Please kindly see the page number 13, my lord. Yes. Page number 13. It is stated that we and Ram, who rushed to Lucknow, page number 13, my lord, the complaint, a part of the complaint, my lord. 1-3. Yes. Yes, It sir. is stated that we and Ram, who rushed to the Lucknow and telephoned to Hussain, asking him to introduce all the UPSRTC officials, which they were boosting and dropping their names, including the Transport Minister A.K. Sharma, etc. And Mr. Hussain informed that he is in Bangalore and money collected from our office is taken by two people, namely Mr. Sultan and Mr. Johar Abbas. And they ran away with money, and he is here in Bangalore to lodge a police complaint, my lord. My name is not reflected in this, my lord. Mr. Ramu explained to Mr. Hussain that he has already collected the money and he must hand over the said money to Mr. A.K. Sharma and Transport Minister and get the clearance, and it was his responsible. And finally, Mr. Hussain told that he would return the money of rupees 2.5 crore by way of DD. And after waiting of 3 days, my lord, Mr. Hussain switched off his mobile and he is not traceable. These 3 persons who are participated in the commission of offense. My lord, my name is not. Sir, The government for the fourth time, I am asking which is the document that is interpolated. ಗವರ್ಮೆಂಟ್ ಟೆಂಡರ್ No. ಕೊಡಿಸ್ತೀನಿ. Purchase order of UPSRTC. ಪರ್ಚೇಸ್ ಆರ್ಡರ್ UPSC ಗೆ ನಾನು ಕೊಡ್ತೀನಿ. UPSRTC UPSRTC is ಗೆ. forged by you. Yes, my lord. I am not. My name is not reflected, my lord. Not These three- reflected, police have found material. Yes, my Barkoli. lord. These 3 persons, my lord, have involved in the commission. You want to file objections? My lords, ಅಷ್ಟೇ You want to file objections or not? I'll file, my lords. Release this matter for filing objections on 20th.